ಶಬಾಷ್ ದೀಪ ಶಬಾಷ್. ಸಾವುಗೂ ಹೆದರದೇ ಇರೋ ಈ ಸೌಂದರ್ಯ ಜುಜುಬಿ ನಿನಗೆ ಹೆದರ್ಕೋತೀನ? ನೆವರ್. ಆ ಥರ ಕನಸು ಕಾಣಕ್ ಹೋಗ್ಬೇಡ. ಕೆಲವ್ರಿಗೆ ಸತ್ಯ ಒಪ್ಕೊಂಡ್ರೆ ಎಲ್ಲಿ ಚಿಕ್ಕವರಾಗೋಗ್ತೀವೋ ಅಂತ ಅಹಂಕಾರ ಇರತ್ತಂತೆ. ಆ ಪಾಲಿಗೆ ನೀವು ಸೇರ್ತೀರ. ಏಯ್ ಮೇಡಮ್, ನೀವೇ ಅಂದ ತಕ್ಷಣ ಹೆದರ್ಕೊಳಕ್ಕೆ ಹಳೆ ದೀಪ ಅಲ್ಲ. ಈಗಂತೂ ಚಿರು ಅವ್ರಿಗೆ ಅಧಿಕೃತವಾಗಿ ಹೆಂಡತಿ ಆಗಿರೋ ಹೊಚ್ಚ ಹೊಸ ದೀಪ. ಏನು ಅಂತ ಪ್ರಶ್ನೆ ಕೇಳಕ್ಕೂ ಗೊತ್ತು, ಏಟಿಗೆ ಎದರೇಟ್ ಕೊಡಕ್ಕೂ ಗೊತ್ತು. ಇಷ್ಟು ದಿನ ನಾನೇ ಅಂತ ಮೆರಿತಿದ್ದ ನಿಮ್ಗೆ ನಾನೂ ಇದ್ದೀನಿ ಅಂತ ತೋರಿಸ್ತೀನಿ. ಸ್ವಲ್ಪ ಹುಷಾರಾಗಿರಿ ಸೌಂದರ್ಯ ಮೇಡಮ್. ಜಯರಾಮ, ಹೇಳಿ ಸರ್. ಯಾಕಾದ್ರು ನಿನ್ನ ಕಳ್ಸಿಲ್ಲ? ಅವ್ರ ವಿಚಾರಣೆನೇ ಆಗಿಲ್ವಲ್ಲ ಸರ್. ವಿಚಾರಣೆ ಆಗದೆ ಹೇಗೆ ಕಳ್ಸಕ್ಕಾಗುತ್ತೆ ಸರ್? ನೀನೇ ವಿಚಾರಣೆ ಮಾಡ್ಬೋದಿತ್ತಲ್ಲ. ನೀವಿಲ್ದೆ ನಾನು ಹೇಗೆ ಸರ್ ವಿಚಾರಣೆ ಮಾಡಲಿ? ಆಮೇಲೆ ಮಗ ಅನ್ನೋ ಮಮಕಾರದಿಂದ ವಿಚಾರಣೆ ಸರಿಯಾಗಿ ಮಾಡಲಿಲ್ಲ ಅಂತ ಸ್ಟಾಫ್ ಎಲ್ಲ ಆಡ್ಕೋತಾರೆ ಸರ್. ಆಯ್ತು ಬಿಡಪ್ಪ, ಸತ್ಯ ಹರಿಶ್ಚಂದ್ರಗಿಂತನೂ ನಿಷ್ಠಾವಂತ ನೀನು. ಸರಿ, ಕರ್ಸೋರ್ನ. ಸೀತಾರಾಮ್, ಕರ್ಕೊಬರಯ್ಯ. ಸರಿ, ಕೂತ್ಕೊಳ್ಳಿ. ಸರ್, ಅವರು ತಪ್ಪು ಮಾಡಿದ್ದಾರೆ, ಅವ್ರನ್ನ ಕೂರಿಸ್ತಾ ಇದ್ದೀರಾ. ನಿಂತ್ಕೊಂಡೇ ವಿಚಾರಣೆ ಆಗಲಿ. ಸರಿ. ಏನಪ್ಪ ನರಸಿಂಹ, ಮೇಷ್ಟ್ರಿಗೆ ಯಾಕೆ ಹೊಡೆದಿದ್ದು? ಅವರು ಅಮಾಯಕ ಮಕ್ಕಳಿಗೆ ಹೊಡೆದಿದ್ದು ಸರಿನಾ ಸರ್? ಸಾಹೇಬ್ರ ಮುಂದೆ ಸ್ವಲ್ಪ ನಯ ವಿನಯದಿಂದ ಮಾತಾಡಬೇಕು. ಇರ್ಲಿ ಬಿಡು ಜಯರಾಮ, ಅವನೇನು ತಪ್ಪು ಮಾಡಿಲ್ವಲ್ಲ. ಅಲ್ಲಪ್ಪ ನರಸಿಂಹ, ಅವರು ಮೇಷ್ಟ್ರು. ಮಕ್ಕಳು ತಪ್ಪು ಮಾಡಿದ್ರೆ ಅವ್ರು ಬೈತಾರೆ, ಹೊಡಿತಾರೆ. ಆದರೆ ನೀನು ಪಬ್ಲಿಕ್ಕು, ನೀನು ಯಾಕಪ್ಪ ಅವ್ರ ಮೇಲೆ ಕೈ ಮಾಡಿದೆ? ಮಕ್ಕಳಿಗೆ ಗಾಯ ಆಗೋ ಥರ ಹೊಡೆದಿದ್ದಾರೆ. ಅದು ಅಲ್ಲದೆ ಕನ್ನಡದ ಬಗ್ಗೆ ಕೀಳಾಗಿ ಮಾತಾಡಿದ್ರು. ಅದು ಸರಿನಾ ಸರ್? ಖಂಡಿತ ತಪ್ಪು. ಕನ್ನಡದ ಬಗ್ಗೆ ಕೇವಲವಾಗಿ ಮಾತಾಡಿರೋದನ್ನ ನಾನಂತೂ ಖಂಡಿಸ್ತೀನಿ. ಅಲ್ವಾ ಜಯರಾಮ? ನಿಜ ಸರ್, ಆ ಮೇಷ್ಟ್ರು ಮಾಡಿದ್ದು ತಪ್ಪೆ. ಇವನು ಮೇಷ್ಟ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತಿದ್ದಿದ್ದಾಳೆ. ಅವ್ರನ್ನೂ ಸ್ಟೇಷನ್ ಕರೆಸಿ ವಿಚಾರಣೆ ಮಾಡ್ಬೋದಾಗಿತ್ತು. ಹೌದೌದು, ನೀನು ಹೇಳೋದು ಕರೆಕ್ಟೇ. ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾನೆ, ಬಿಟ್ಟು ಕಳ್ಸೋಣ. ಏನಂತೀಯ? ನಿಮ್ಮಿಷ್ಟ ಸರ್. ನನಗಂತೂ ಇವರಿಬ್ಬರಿಗೂ ಹಾಗೆ ಬಿಡೋಕ್ಕೆ ಇಷ್ಟ ಇಲ್ಲ. ಕಾನೂನು ಪ್ರಕಾರ ಇವ್ರಿಗೆ ಶಿಕ್ಷೆ ಆಗಲೇಬೇಕು. ಈ ಜೈರಾಮ್ನಿಂದಾಗಿ ನನ್ನ ಮಗಳನ್ನು ಮನೆ ಕಳ್ಸೋ ಥರ ಆಗ್ತಿಲ್ವಲ್ಲಪ್ಪ. ಸರ್, ಅವನ್ನ ವಿಚಾರಣೆ ಮಾಡಿದ ಹಾಗೆ ಈ ಹುಡುಗಿನೂ ವಿಚಾರಿಸಿ ಸರ್. ಈಕೆ ನಮ್ಮ ಸ್ಟಾಫ್ ಮೇಲೆ ಕೈ ಮಾಡಿದ್ದಾಳೆ. ಹೌದು, ನೀನು ಯಾಕಮ್ಮ ಪಿ ಸಿ ಕೊಡ್ದೆ? ಸಾರಿ ಸರ್, ಗೊತ್ತಾಗ್ಲಿಲ್ಲ. ನರಸಿಂಹ, ನೀನು ಸಾರಿ ಕೇಳಪ್ಪ. ವಿಚಾರಣೆನ ಇಲ್ಲಿಗೆ ಮುಗಿಸೋಣ. ಸಾರಿ ಸರ್. ಇನ್ನೇನು ಜಯರಾಮ, ಮುಗಿತಲ್ಲ, ಮನೆ ಕಳಿಸ್ಬಿಡು. ಸರ್, ಅದು ಏನಾಗ ಎಸ್ ಸರ್. ಹೌದಾ ಸರ್? ಸರಿ ಸರ್, ನಾನು ಈಗಲೇ ಹೊಡ್ತೀನಿ. ಜಯರಾಮ, SP ಸಾಹೇಬರು ಬರ ಕೇಳಿದ್ದಾರೆ, ನಾನು ಹೊಡ್ತೀನಿ. ಅವನು ಎಲ್ಲಾದರೂ ಹೋಗಲಿ, ಏನಾದರೂ ಮಾಡ್ಕೊಳ್ಳಿ, ನಿನ್ಗೇನೆ? ಅವನು ಮಾಡಿರೋ ತಪ್ಪಿಗೆ ನಾವು ಕೊಟ್ಟಿರೋ ಶಿಕ್ಷೆನೇ ಕಮ್ಮಿ. ನೀವ್ ಹೇಳ್ತಿರೋದು ನಿಜ ಅದ್ಗೆ. ಆದ್ರೆ ಇವತ್ತು ಯಾರ ಹತ್ರ ಜಗಳ ಮಾಡ್ಕೊಂಡು ಬರ್ತಾನೋ ಅಂತ ಭಯ ನನ್ಗೆ. ಏನಾದರೂ ಮಾಡ್ಕೊಳ್ಳಿ ಬಿಡೆ. ಇಷ್ಟು ದಿವಸ ಅವನ ಮನೆಗೆ ಬಿಟ್ಕೊಂಡಿದ್ದು ತಪ್ಪು ಮಾಡಿದೆ. ಇನ್ನು ಮುಂದೆ ನಾನು ತಪ್ಪು ಮಾಡಲ್ಲ. ಅವನಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಅವನಿವತ್ತು ಮನೆಗೆ ಬರಲ್ಲ. ಅಂದ್ರೆ ಅವನ್ ಎಲ್ಲಿದ್ದಾನಂತ ನಿನಗ್ ಗೊತ್ತಾ? ಸ್ಟೇಷನ್ ಅಲ್ಲಿ. ಸ್ಟೇಷನ್ ಅಲ್ಲ? ಹೌದು. ಊರಲ್ಲಿರೋ ಸ್ಕೂಲ್ ಮೇಸ್ಟ್ರಿಗೆ ಹೊಡೆದ ಅಂತ ನಾನೇ ಅವನಿಗೆ ಲಾಕಪ್ಗೆ ಹಾಕಿದ್ದೀನಿ. ಅಯ್ಯೋ ದೇವ್ರೆ, ಏನಣ್ಣ ಹಿಂಗೆ ಹೇಳ್ತಿದ್ಯಾ? ಇಷ್ಟೆಲ್ಲ ಆಗಿದ್ರು
ಒಂದು ಫೋನ್ ಮಾಡಿ ನಮ್ಗೆ ಹೇಳೋದು ಬಿಟ್ಟು ಆರಾಮಾಗೇ ಇದೆಯಾ? ಇನ್ನೇನೆ ಮಾಡಬೇಕು? ಊರಿಗೆಲ್ಲ ಡಂಗುರ ಸಾರ್ಕೊಂಡು ಬರ್ಬೇಕಿತ್ತ? ಇಷ್ಟು ದಿವಸ ಪುಂಡು ಪೋಖ್ರಿಗಳ ಜೊತೆ ಜಗಳ ಮಾಡ್ತಿದ್ದ, ಇವತ್ತು ಪಾಠ ಹೇಳ್ಕೊಡೋ ಮೇಸ್ಟ್ರಿಗೆ ಹೊಡೆದಿದ್ದಾನೆ. ಯಾಕೆ ಹೊಡೆದ್ನಂತಣ್ಣ? ಗಣಿ ಸುಬ್ಬು ಏನೋ ಸ್ಕೂಲಲ್ಲಿ ತಪ್ಪು ಮಾಡಿದ್ರಂತೆ, ಮೇಷ್ಟ್ರು ತಿದ್ದಿ ಬುದ್ಧಿ ಹೇಳಲ್ವಾ, ಹಾಗೆ ಒಂದೆರಡು ಏಟ್ ಕೊಟ್ಟಿದ್ದಾರೆ. ಅದಕ್ಕೆ ಇವನು ಆ ಮೇಷ್ಟ್ರುಗಳಿಗೆ ಹೊಡೆದೆ. ನಾನು ಸರಿಯಾಗಿ ಮಾಡಿದಾನೆ. ಮತ್ತೆ ಏನೇ ಸರಿಯಾಗಿ ಮಾಡಿದ್ದಾನೆ? ಮಕ್ಕಳು ತಪ್ಪು ಮಾಡಿದ್ರೆ ತಿದ್ದು ಬುದ್ಧಿ ಹೇಳೋ ಅಧಿಕಾರ ಮೇಸ್ಟ್ರಿಗಿರುತ್ತೆ, ಇಲ್ಲ ಅವ್ರ ಅಪ್ಪ ಅಮ್ಮನ ಕರೆಸಿ ಬುದ್ಧಿ ಹೇಳ್ತಾರೆ. ಇವನ್ ಯಾಕೆ ಅವ್ರ ಮೇಲೆ ಕೈ ಮಾಡಬೇಕಾಗಿತ್ತು? ರೀ, ನೀವು ಸರಿಯಾಗೇ ಮಾಡಿದ್ದೀರಾ ಬಿಡಿ. ಏನಕ್ಕೆ ನೀವು ಇಷ್ಟ ದಿನ ಅಣ್ಣ ನರಸಿಂಹಂಗೆ ಬೈತಾ ಇದ್ರೆ ಅವ್ನು ತಪ್ಪಿದ್ರು ಅವನ ಪರವಾಗಿ ಮಾತಾಡ್ತಾ ಅಣ್ಣನ ವಿರುದ್ಧವಾಗಿ ಇರ್ತಿದ್ರಿ, ನನಗೂ ಬೈದಿದ್ದೀರಾ. ಆದ್ರೆ ಇವತ್ತ ಒಂದು ತಪ್ಪಿಲ್ಲ ಅಂತ ಅನ್ನಿಸ್ತಿದ್ರು ಅವನ ವಿರುದ್ಧವಾಗಿ ಮಾತಾಡ್ತಿದ್ದೀರಾ. ಎಷ್ಟು ದಿವಸ ನನ್ನ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದೆ, ಈಗ ಅವನು ಏನು ಅಂತ ನನಗೆ ಜ್ಞಾನೋದಯವಾಗಿದೆ. ನೀವೇನು ಹಾಗೆ ನಿಂತಿದ್ದೀರಾ? ಹೋಗಿ ಯೂನಿಫಾರ್ಮ್ ಚೇಂಜ್ ಮಾಡ್ಕೊಂಡು ಬನ್ನಿ, ಊಟಕ್ಕೆ ರೆಡಿ ಮಾಡ್ತೀನಿ. ಅಲ್ಲ ಅದಕ್ಕೆ